ಇವಾಗ ಡ್ರೈವಿಂಗ್ ಪ್ರೆಸೆಂಟ್ ಅಂದರೆ ಇವಾಗ ಆಲ್ರೆಡಿ ಈ ಆ್ಯಪ್ಗಳು ಒಂದೊಂದು ಆ್ಯಪ್ಗಳು ಅಂತರೂ ತೀರಾ ಡ್ರೈವಿಂಗ್ ಅಂದರೆ ಡ್ರೈವರ್ಗಳಿಗೆ ಏನೂ ಇದಿಲ್ಲ. ಒಂದೊಂದು ಏರಿಯಾಕ್ಕೆ ಹೋಗಿ ಕುತ್ಕೊಂಡಾಗ ಒಬ್ಬನು ಅಳ್ತಾ ಇರ್ತಾನೆ, EMI ಕಟ್ಟೋಕ್ಕಾಗಲ್ಲ, ಏನು ಯಾವ ಥರ ಮಾಡಬೇಕು ಏನು ಗೊತ್ತಿರಲ್ಲ, ಐಡಿಯಾ ಇರಲ್ಲ. ಒಂದೂವರೆ ತಿಂಗಳಿಂದ ಫುಲ್ಲು ಹದಗೆಟ್ಬಿಟ್ಟಿದೆ ಕ್ಯಾಬ್ ಅನ್ನೋದು. ಊರುಗಳೇ ಹೋಗಿ ಕಂಪ್ನಿಗೆ ರಿಟರ್ನು ನಾನೊಂದು 10,000 ಕೊಡ್ತೀನಿ, ನನಗೆ ಈ ಥರ ಡ್ಯೂಟಿ ಕೊಡಿ, ಇವರೇ ರಿಟರ್ನ್ ದುಡ್ಡು ಕೊಟ್ಟು ಸೇರ್ಕಿನ ಪರಿಸ್ಥಿತಿ ಬಂದಿದೆ ಇವಾಗ. ಯಾಕೆ ಬಂದಿದೆ ಅಂದರೆ ಈ ಆ್ಯಪ್ಗಳು ದಿಢೀರ್ ಅಂತ ಅಮೌಂಟ್ ಕಮ್ಮಿ ಮಾಡಿಬಿಟ್ಟು ಕೆಲವೊಬ್ರು ಪಾಪ ರೋಡಲ್ಲೇ ಮಲಗಿರ್ತಾರೆ. ಅಂದರೆ 2-3 ದಿವಸಕ್ಕೆ ಮನೆಗೆ ಹೋದವ್ರನ್ನ ನೋಡಿದ್ದೀನಿ ನಾನು. ಥರ ನಾವು ಅದು ಈ ಮೆಟ್ರೋ ಬರೋದು ಇದು ನೋಡೋದು ನೋಡೇ ನಾವುಗಳೇ ಗಾಡಿ ಆಗ್ತಾ ಇಲ್ಲ. ಲೈಫ್ ಲಾಂಗ್ ಇದನ್ನ ಮಾಡಬಾರ್ದು. ಮ್ಯಾಕ್ಸಿಮಮ್ ಇನ್ನೊಂದು 2 years ಅಲ್ಲಿ ನಾನು ಬದಲಾಗಬೇಕು. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ಹುಡುಗಿ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ನಿಮ್ಮ ಮುಂದೆ ಕರ್ಕೊಂಡ್ಬಂದಿದ್ದೀನಿ ಮತ್ತೆ ನಾಗರಾಜ್ ಅವ್ರನ್ನ. ಸೊ ಹೆಂಗಿದ್ದೀರ ಅವರು? ಸೊ ತುಂಬ ದಿವಸ ಆಯಿತು, ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಕ್ಯಾಬ್ದು. ಏನಕ್ಕೆ ಅಂದರೆ ಆ ಟೈಮಲ್ಲಿ ಕ್ಯಾಬ್ ಡೀಟೇಲ್ಸ್ ಕೊಡಿ ಅಂತ ತುಂಬ ಜನ ಕೇಳಿದ್ರಿ. ಅದಾದಮೇಲೆ ಇವಾಗ ಮತ್ತೆ ಇವ್ರನ್ನೇ ಕರ್ಕೊಂಡ್ಬಂದಿರೋದು. ಉದ್ದೇಶ ಏನಪ್ಪ ಅಂದರೆ, ನೀವು ಅವಾಗ ಕೆಲವೊಂದು ಡೌಟ್ಸ್ನ ಕೇಳಿದ್ರಿ, ಸೊ ಅವನ್ನೆಲ್ಲ ಇವಾಗ ಕೇಳೋಣ ಅಂತ. ಸೊ ಅದಕ್ಕೂ ಮುಂಚೆ ಹೆಂಗಿದ್ದೀರ ಬ್ರೋ? ಚೆನ್ನಾಗಿದೆ. ಹೆಂಗಿದೆ ಚಾನಲ್ಲು? ಅದೇ ನೀವು ಸ್ವಲ್ಪ ದಿವಸ ಆದ್ಮೇಲೆ ಆಫ್ ಆಗಿತ್ತು, ಮತ್ತೆ ಈಗ ಒಂದು 20 ದಿವಸ ಆಯ್ತು ಆನ್ ಮಾಡಿದ್ದೀನಿ. ವಿಡಿಯೋಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತವೆ. ಓಕೆ, ಮತ್ತೆ ಹೆಂಗಿದೆ ಡ್ಯೂಟಿಗಳು ಬೆಂಗಳೂರಲ್ಲಿ ಈಗ? ಚೆನ್ನಾಗಿದ್ದಾವೆ, ಇನ್ನು ಪರವಾಗಿಲ್ಲ, ಓಲಾಗಿಲ್ಲ ಮಾಡ್ಕೊಂತದ್ದು ಚೆನ್ನಾಗಿದೆ. ಓಕೆ, ಈಗ ಮೈನು ನಮ್ಮ ಹುಡುಗರು ಕೇಳ್ತಾ ಇದ್ದೇನಪ್ಪ ಅಂದರೆ, ಅಷ್ಟೆಲ್ಲ ಅರ್ನಿಂಗ್ಸ್ ಎಲ್ಲ ಆಗದೇ ಇಲ್ಲ, ನೀವು ಬರೀ ಇದು ಮಾಡ್ತೀರಾ ಅಂತಿದ್ರಲ್ಲ, ಇದಕ್ಕೇನಂತೀರಾ? ಅದು ಮಾಡಬೇಕು. ಅದು ಅಂದರೆ ಅರ್ನಿಂಗ್ಸು ಎಲ್ರಿಗೂ ಆಗಲ್ಲ. ನಾವು ಹೇಳೋದೇನಂದರೆ, ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ಒಂದು ಆ್ಯಪ್ನ ಸ್ಟಡಿ ಮಾಡ್ಬೇಕು. ಈಗ ಓಲಾ ಇದೆ, ಓಲಾದಲ್ಲಿ ನಾವು ಹೆಂಗ್ ಬೇಕು ಹಂಗೆ ಮಾಡಿದ್ರೆ ಹಿಟ್ಲರ್ ಥರ ಅವನು ಯಾವಾಗ ಅರ್ನಿಂಗ್ಸ್ ಕೊಡ್ತಾನೆ. ಅವ್ನು ಯಾವ ಥರ ಅಂದರೆ, ಈ ಐಡಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದೆ ಅಂದ್ರೆ ಅವನಿಗೆ ಇನ್ಸೆಂಟಿವ್ ಚೆನ್ನಾಗಿರುತ್ತೆ. ಓಕೆ, ಈಗ ನಿಮ್ದು ಸೇಮ್ ಓಲಾನೇ. ಈಗ ನಾನು ಚೆನ್ನಾಗಿ ಮಾಡ್ಲಿಲ್ಲ ಅನ್ಕೊಳ್ಳಿ, ನನಗೆ ಇನ್ಸೆಂಟಿವ್ ಅಷ್ಟಿರಲ್ಲ. ನೀವು ಚೆನ್ನಾಗಿ ಮಾಡಿದೆ ಅಂದ್ರೆ ನಿಮಗೆ ಬೇರೆ ಇನ್ಸೆಂಟಿವ್ ಇರುತ್ತೆ. ಓಕೆ, ಈಗ ನಾವು ಫುಲ್ ಎಲ್ಲ ಇಂಥ ದೊಡ್ಡ ಗಾಡಿ ತಗೊಂಡು ಎಲ್ಲ 100 ರೂಪಾಯಿದೆಲ್ಲ ಹೊಡಿಲಿಲ್ಲ ಅಂದ್ರೆ ಒಂದು ಮಿನಿಮಮ್ ಅಲ್ಲೇ ಅವನ ಐಡಿ ಯೂಸ್ ಇರಬೇಕು. ಅಂದ್ರೆ ನಮಗೆ ಕೆಂಗೇರಿ ಮೂಲಿಗೆ ಹೋಗಿದ್ರು ನಮಗೆ ಡ್ಯೂಟಿ ಸಿಗಬೇಕಂದ್ರೆ ಪ್ರತಿಯೊಂದು ಡ್ಯೂಟಿನೂ ತಗೊಂತ ಕಸ್ಟಮರ್ ಕೂಟ ಚೆನ್ನಾಗಿ ಮಾತಾಡ್ಕೊಂತ ಕ್ಲೀನಾಗಿ ಮಾತಾಡ್ಕೊಂಡು ಅವರು ಹೆಂಗ್ ರೇಟಿಂಗ್ಸ್ ಕೊಡ್ತಾರೋ ಐಡಿ ನೀಟಾಗಿ ಇಟ್ಕೊಂಡು ನಾವು ಎಲ್ಲೇ ಆನ್ ಮಾಡಿದ್ರು ಡ್ಯೂಟಿ ಕೊಡ್ತಾರೆ. ನಿಮ್ಮ ಪ್ರಕಾರ ನಾವೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವೋ ಅಷ್ಟು ದುಡ್ಡಾಗುತ್ತೆ. ನೀನು ಓದ್ಲಾ ಹೊಡ್ಕೊಂಡು ನೀನು ಕೆಲಸ ಮಾಡಲಿ ಅಂದ್ರೆ ಅಷ್ಟು ಕಷ್ಟ. ಅಂದ್ರೆ ಎಷ್ಟು ಎಫರ್ಟ್ ಆಗ್ತಿ ಅಷ್ಟು. ಇದು ಓದ್ಲಾ ಹೊಡ್ಕೊಂಡಲ್ಲ, ಏನ್ ಮಾಡ್ತಾರ ಅಂದ್ರೆ 500 ರೂಪಾಯಿ ಹೊಡ್ಯಾನ, 1000 ರೂಪಾಯಿ ಒಂದೇ ಡ್ಯೂಟಿ ಹೊಡ್ಯಾನ, ಇವೆಲ್ಲ ಮಾಡ್ಕೊಂತ ಕೂರೋದಕ್ಕಿಂತ ಏನಾರು ಲಾಂಗ್ ಡ್ಯೂಟಿ ತಗೊಂಡ್ ಹೊಡ್ಯಾನ ಅಂತಾರಲ್ಲ, ಒಂದ್ ಯಾವ್ದಾರ ಊರು ಏರಿಯಾಕ್ಕೆ ಹೋಗ್ಬಿಟ್ಟೆ ಅಂದ್ರೆ ಅಲ್ಲೇ ಕೂರ್ಬೇಕಾಗತ್ತೆ. ಡ್ಯೂಟಿಗಳು ಸಿಗಲ್ಲ ಅವಾಗ, ಯಾಕಂದ್ರೆ ಐಡಿ ಸರಿ ಇರಲ್ಲ. ನಾವು 4-5 ಆ್ಯಪ್ ಆನ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾನೆ ಅಂತಂದು ಕಮ್ಮಿ ಕೂಡ ಆ್ಯಪ್ನು ನಾವು ಮಾಡಬಾರ್ದು. ನಮ್ ಮಿನಿಮಮ್ ಒಂದು 20 ರೂಪಾಯಿ ಕಿಲೋಮೀಟ್ರು ಬೇಡ, ನಾನ್ ಪೀಕ್ ಟೈಮಲ್ಲಿ ಒಂದು 15-18 ರೂಪಾಯಿ ಹಿಂಗ್ ಕೊಡ್ತಾರಲ್ಲ, ಆ ಆ್ಯಪ್ಗಳಷ್ಟೇ ಯೂಸ್ ಮಾಡ್ಬೇಕು. ಈಗ ನೀವು 4-5 ಆ್ಯಪ್ ಆನ್ ಮಾಡ್ಕೊಂಡು ಎಲ್ಲದರಲ್ಲಿ ಡ್ಯೂಟಿ ಕೊಡಲ್ಲ. ನಾನು ಯೂಸ್ ಮಾಡೋದು ಓಲಾ, ಆಲ್ಟರ್ನೇಟ್ ನಮ್ಮ ಹತ್ರ ಚೆನ್ನಾಗಿ ಕೊಡ್ತಾನೆ. ಓಕೆ, ಅದು ಇವತ್ತು ಏನಪ್ಪಾ ಅಂದ್ರೆ ನಿಮಗೆ ಕೇಳ್ತಿರೋದು, ಈಗ ಇಷ್ಟು ದಿವಸ ಮೊದಲೆಲ್ಲ ಡ್ರೈವಿಂಗ್ ಲೈಫ್ ಹೆಂಗಿತ್ತಂದ್ರೆ ಬರಕ್ಕೆಲ್ಲ ಫುಲ್ ಇಷ್ಟಪಡ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ಡ್ರೈವಿಂಗ್ ಫೀಲ್ಡ್ ಅಂದ್ರೇನೆ ಖುಷಿ ಪಡ್ತಾ ಇದ್ರು. ಈಗ ಇನ್ನು ಮುಂದೆ ಡ್ರೈವಿಂಗ್ ಫೀಲ್ಡ್ ಯಾವ ರೀತಿ ಇರುತ್ತೆ ನಿಮ್ಮ ಬಾಯಲ್ಲಿ ಕೇಳ್ಬೇಕು ನಾನು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಅದೇ ನನ್ನ ಪಾಯಿಂಟು. ಇನ್ನು ಮುಂದೆ ಡ್ರೈವಿಂಗ್ ಫೀಲ್ಡ್, ಯಾಕಂದ್ರೆ ಈಗ ನಿಮ್ಗೆ ಗೊತ್ತು, ಈಗ ಮೆಟ್ರೋ ಇದೆಲ್ಲ ಬೆಂಗಳೂರಲ್ಲಿ ತುಂಬಾ ಆಗ್ತಾ ಇದೆ, ಎಲ್ಲ ಕಡೆನೂ ಮೆಟ್ರೋ ಆಗ್ತಾ ಇದೆ. ಸೊ ಈಗ ಇನ್ನು ಮುಂದೆ ಹೆಂಗಿರುತ್ತೆ ಜೀವನ ಅಂತ, ಈಗ ಹೆಂಗಿದೆ ಡ್ರೈವಿಂಗ್ ಲೈಫ್ ಇವಾಗ ಡ್ರೈವಿಂಗ್ ಪ್ರೆಸೆಂಟ್ ಅಂದ್ರೆ ಇವಾಗ ಆಲ್ರೆಡಿ ಈ ಆ್ಯಪ್ಗಳು ಒಂದೊಂದು ಆ್ಯಪ್ಗಳು ಅಂತರೂ ತೀರಾ ಡ್ರೈವಿಂಗ್ ಅಂದ್ರೆ ಡ್ರೈವರ್ಗಳಿಗೆ ಏನೂ ಇದಿಲ್ಲ. ಮತ್ತೆ ಈಗ ನಮ್ಮ ಭಾಷೆದಲ್ಲಿ ಹೇಳ್ಬೇಕಂದ್ರೆ ಮಕ್ಕಳು ಯಾಕೆಂತ ತುಳಿತಾವ್ರೆ. AI ಅವರು ಯಾವ ಥರ ಅಂದರೆ ಪೂರ್ತಿ ಕಮ್ಮಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ ನಾನೇನು ಹೇಳೋದು ಅಂದ್ರೆ, ಇನ್ನೂ ಅವ್ರನ್ನ ಅದೇ ಆ್ಯಪಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಇನ್ನೂ ಮಕ್ಕಳು ಯಾಕೆಂತ ತುಳಿತಾರೆ. ಚೆನ್ನಾಗಿ ಕೂಡ ಆ್ಯಪಲ್ಲಿ ಮಾಡ್ಕೊಂತ ಅದನ್ನೇ ಹೈಟ್ ಮಾಡ್ಕೊಂಡು ಈಗ ನಮ್ಮ ಹತ್ರ ನೋಡಿ ಚೆನ್ನಾಗಿ ಕೊಡ್ತಾರೆ. 23-22 ರೂಪಾಯಿ ಕಿಲೋಮೀಟರ್ ಕೊಡ್ತಾರೆ ಎಲ್ಲಿಗೆ ಹೋದ್ರು. ಅವು ಸ್ವಲ್ಪ ಮಾಡ್ಕೊಂತ ವರ್ಕೌಟ್ ಮಾಡ್ಕೊಂತ ಇರಬೇಕು. ಮತ್ತೆ ಈಗ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಇನ್ನೊಂದು ನನಗನ್ಸೋ ಮಟ್ಟಿಗೆ ಐಡಿಯಾ ಇರೋಂಗೆ ಇನ್ನೊಂದು 2 years 1 year ಅಲ್ಲಿ
ಮೆಟ್ರೋ ಈಗ ಏರ್ಪೋರ್ಟಿಗೆ ಸ್ಪೀಡ್ ಆಗ್ಬೇಕು ಅನ್ನೋದು ಇದನ್ನೂ ಐತೆ, ಅದ್ರ ಮೇಲೆ ಪ್ರೆಷರು ಇದೆ. ಮೆಟ್ರೋ ಸ್ಪೀಡಾಗಿ ಆಗ್ಬೇಕು ಅಂತ ಇವಾಗ್ಲೇ ಆಗ್ತಾ ಇಲ್ಲ. ಈಗ ಕ್ಯಾಬ್ ರಿಲೇಟೆಡ್ ಅಂದ್ರೆ ಇವಾಗ್ಲೇ ಆಗ್ತಾ ಇಲ್ಲ. ಈಗಲೇ ಒಬ್ಬೊಬ್ರು ನೋಡಿದೆ ಅಂದ್ರೆ ನಾವು ಒಂದೊಂದು ಏರಿಯಾಕ್ಕೆ ಹೋಗಿ ಕುತ್ಕೊಂಡಾಗ ಒಬ್ನು ಅಳ್ತಾ ಇರ್ತಾನೆ, EMI ಕಟ್ಟಕ್ಕಾಗಲ್ಲ, ಏನು ಯಾವ ತರ ಮಾಡ್ಬೇಕು ಏನು ಗೊತ್ತಿರಲ್ಲ, ಐಡಿಯಾ ಇರಲ್ಲ. ಏನೋ ನಮ್ಮ ಅಣ್ಣ ನಾವು ಮಾಡ್ತಾನೆ ಯಾರೋ ಮಾಡ್ತಾರೆ ಅಂತ ಹಾಕ್ಬಿಡ್ತಾರೆ. ಆ ತರ ಆಗ್ಬಾರ್ದು. ನಾವು ಒಂದ್ ಸ್ವಲ್ಪ ಸರ್ವಿಸ್ ತಗೊಂಡ್ ಹಾಕ್ಬೇಕು. ಈಗ 10 ಲಕ್ಷ ರೂಪಾಯಿ ಹಾಕೊಂಡು ಬಂಡವಾಳ ಹಾಕೊಂಡು ರೌಡಿಗೆ ಇದು ರೋಡಲ್ಲಿ ಮಲ್ಕೊಳೋದ್ಕಿಂತ ಆರಾಮಾಗಿ ಫಸ್ಟ್ ಎಕ್ಸ್ಪೀರಿಯನ್ಸ್ ತಗೊಂಡು ನಾವು ಗಾಡಿ ಹಾಕ್ಬೇಕು. ಈಗಿಂದು ಅಷ್ಟೊಂದೇನು ಚೆನ್ನಾಗಿಲ್ಲ. ನಾವುಗಳು ಮಾಡಿದ್ವಿ ಈಗ ಒಂದು ವರ್ಷದಿಂದ ಅಲ್ಲ, ಈಗ ಒಂದು ಒಂದೂವರೆ ತಿಂಗಳಿಂದ ಫುಲ್ಲು ಹದಗೆಟ್ಬಿಟ್ಟಿದೆ ಕ್ಯಾಬ್ ಅನ್ನೋದು. ಓಕೆ, ಈಗ ತುಂಬಾ ಜನಕ್ಕೆ ಈಗ ನೀವೆಲ್ಲ ನೋಡಿರ್ತೀರ, ನಾವು ನೋಡಿದೀವಿ, ಅಲ್ಲಲ್ಲಿ ಗಾಡಿಗಳು ಹಾಕೊಂಡು ಅಲ್ಲಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಈಗ ನಮ್ಮ ಹುಡುಗರು ಡೆಲಿವರಿ ಬಾಯ್ಸ್ ಕಷ್ಟ ಏನು ನಮಗೆ ಗೊತ್ತಾಗಂದ್ರೆ ನಾವು ಅದ್ರಲ್ಲಿ ಪರದಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಈ ಡ್ರೈವರ್ಸ್ ಲೈಫ್ ಹೆಂಗಿದೆ, ಯಾಕೆ ಆ ಥರ ಅಲ್ಲಿ ಆ ರೀತಿ ರೋಡಲ್ಲೇ ಕಾರ್ ಹಾಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ? ಅವ್ರ ಕಷ್ಟ ಏನು ಅಂತ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅದು ಯಾಕಂದ್ರೆ ಏನಾಗಿರುತ್ತೆ ಅಂದ್ರೆ, ಮೊದ್ಲಿಗೆ ಕಂಪ್ನಿಗೆ ಕ್ಯಾಬ್ ಅಟ್ಯಾಚ್ ಮಾಡ್ಬೇಕಂದ್ರೆ ಅಂದ್ರೆ ಕಂಪ್ನಿಯವರು ಕೈ ಮಾಡಿ ಕರೆಯೋರು, ನಮ್ ಕಂಪ್ನಿ ಬನ್ನಿ, ನಿಮ್ ಕಂಪ್ನಿ ಬನ್ನಿ ಅಂತ. ಈ ಕ್ಯಾಬ್ಗಳು ಜಾಸ್ತಿ ಆದ್ರಿಂದ ಈಗ ಒಂದೊಂದು ಆ್ಯಪ್ ಅಂದ್ರೆ ಹೇಳಂಗಿಲ್ಲ ನಾವು. ಆ ಆ್ಯಪ್ ಅಲ್ಲಿ 11 ರೂಪಾಯಿ ಕಿಲೋಮೀಟರ್ ಕೊಡೋದ್ರಿಂದ ಇವ್ರುಗಳೇ ಹೋಗಿ ಕಂಪ್ನಿಗೆ ರಿಟರ್ನ್ ನಾನೊಂದು 10,000 ಕೊಡ್ತೀನಿ, ನನಗೆ ಈ ತರ ಡ್ಯೂಟಿ ಕೊಡಿ, ಇವರೇ ರಿಟರ್ನ್ ದುಡ್ಡು ಕೊಟ್ಟು ಸೇರ್ಕಿನ ಪರಿಸ್ಥಿತಿ ಬಂದಿದೆ ಇವಾಗ. ಯಾಕೆ ಬಂದಿದೆ ಅಂದ್ರೆ ಈ ಆ್ಯಪ್ಗಳು ದಿಢೀರ್ ಅಂತ ಅಮೌಂಟ್ ಕಮ್ಮಿ ಮಾಡಿಬಿಟ್ಟು, ಬೇರೆ ಆ್ಯಪ್ಗಳು ಇದ್ರು ಯಾವ ತರ ಮಾಡಿದ್ರು ನಮಗೆ ಡ್ಯೂಟಿ ಬೀಳಲ್ಲ, ಡ್ಯೂಟಿ ಸಿಗ್ತವೆ, ಡ್ಯೂಟಿ ಇಲ್ಲ ಅನ್ನೋದು ಐಡಿಯಾ ಇಲ್ದಾನೆ ಹೋಗಿ ಕಂಪ್ನಿಗಳಿಗೆ ಸೇರ್ಕೊಂತಾರೆ. ಇನ್ನು ಕೆಲವೊಬ್ರು ಪಾಪ ರೋಡಲ್ಲೇ ಮಲಗಿರ್ತಾರೆ. ಅಂದ್ರೆ 2-3 ದಿವಸಕ್ಕೆ ಮನೆಗೆ ಹೋದವ್ರನ್ನ ನೋಡಿದೀನಿ ನಾನು. ಹಂಗಾಗಿ ಮಲಗ್ತಾರೆ. ನಾವು ಕಮ್ಮಿ ಗಾಡಿಲಿ ಮಲಗಲ್ಲ, ಎಷ್ಟೊತ್ತಾದ್ರೂ ಸೀದಾ ಮನೆಗೆ ಹೋಗಿ ಮಲಗೋದು. ಯಾಕಂದ್ರೆ ರೋಡಲ್ಲಿ ಮಲಗೋದು ಅಂದ್ರೆ ಈ ಡ್ರೈವಿಂಗ್ ಕೆಲಸನೇ ಡೇಂಜರು. ಅದರಲ್ಲಿ ನೈಟ್ ಹೊತ್ತು ಗಾಡಿಲಿ ಹೆವಿ ಹೀಟು, ಅದು ಸರಿ ಇರಲ್ಲ ಅಂತ ನಾವು ಮನೆಗೆ ಹೋಗ್ತೀವಿ. ಈಗ ಏನಪ್ಪಾ ಅಂದ್ರೆ ಯಾಕೆ ಅದು ಆಗಿದೆ ಅಂದ್ರೆ ಸರಿಯಾಗಿ ಐಡಿಯಾ ಇರಲ್ಲ, ಹಂಗಾಗಿ ಯಾವ ರೀತಿ ಇದು ಮಾಡೋದು. ಓಕೆ, ಈಗ ನಿಮ್ಮ ಪ್ರಕಾರ 2-3 ವರ್ಷ ಹಿಂದೆ ಅರ್ನಿಂಗ್ಸ್ ಯಾವ ಥರ ದುಡಿತಾ ಇದ್ರು ಡ್ರೈವಿಂಗ್ ಫೀಲ್ಡಲ್ಲಿ, ಈಗ ಪ್ರೆಸೆಂಟ್ ಹೆಂಗ್ ದುಡಿತಾ ಇದ್ದಾರೆ, ಇನ್ನು ನೆಕ್ಸ್ಟ್ 2-3 ವರ್ಷ ಆದ್ಮೇಲೆ ಹೆಂಗಿರುತ್ತೆ ಅಂತ ಒಂದು ಹೇಳ್ತಾರೆ? ಅಂದ್ರೆ ಇವ್ರುಗಳು ನಾನೇ ಹೇಳೋದಂದ್ರೆ ಅಂದ್ರೆ ಹಿಂದೆ ಒಂದ್ ಟೈಮ್ ಇತ್ತು, ಅದು ಅವ್ರುಗಳು ಆ್ಯಪ್ ಪ್ರಮೋಟ್ ಮಾಡ್ಕೊಳಕ್ಕೆಲ್ಲ ಜಾಸ್ತಿ ಕೊಟ್ಟು ನಾನ್ ಡ್ರೈವಿಂಗ್ ಫೀಲ್ಡ್ ಬರೋಕ್ಕಿಂತ ಮುಂಚೆ ಸರಿಯಾಗಿ ದುಡ್ದಾರೆ. ಈಗ ನಾವು ಒಂದು ವಾರಕ್ಕೆ ಮಾಡೋ ಸೇವಿಂಗ್ಸ್ ಒಂದ್ ಟೈಮಲ್ಲಿ ಒಂದ್ ದಿನದ ದುಡ್ಡು ಅವ್ರಿಗೆಲ್ಲ ಒಂದ್ ಟೈಮಲ್ಲಿ. ಇವಾಗ ಅಷ್ಟಿಲ್ಲ, 4 ದಿವಸ ಈಗ ಒಂದ್ ತಿಂಗಳ ಮಾಡಿದ್ರು ಅಷ್ಟು ವರ್ಕೌಟ್ ಆಗಲ್ಲ. ಡ್ರೈವಿಂಗ್ ಸಂಬಳಕ್ಕಿಂತ ಒಂದು 10,000 ರೂಪಾಯಿ ಉಳಿತಾ ಇದೆ ಇವಾಗ. ಮುಂದೆ ಏನಪ್ಪಾ ಅಂದ್ರೆ ಇವರೆಲ್ಲ ಈ ಇನ್ನೂ ಕಮ್ಮಿ ಕೊಡೋ ಆ್ಯಪ್ಗಳು ಬಿಟ್ಟು ಚೇಂಜ್ ಆಗಿ ಈ ಕಡೆ ಒಂದೇ ಸರಿಗೆ ಎಲ್ರು ಈ ಕಡೆ ಬಂದೆ ಅಂದ್ರೆ 20 ರೂಪಾಯಿ ಕಿಲೋಮೀಟರ್ ಎಲ್ರು ಕೊಡ್ತಾರೆ. ಈಗ ಒಬ್ಬ ಕಮ್ಮಿ ಮಾಡಿದಾನೆ, ನೆಕ್ಸ್ಟ್ ಇನ್ನೊಬ್ಬ ಕಮ್ಮಿ ಮಾಡ್ತಾನೆ. ಈಗ ಎಲ್ರು ಹೆಂಗಾಗತ್ತೆ ಅಂದ್ರೆ ಪ್ರೆಸೆಂಟ್ ಈಗ ಈ ಸಿಮ್ ಕಂಪ್ನಿಗಳಾದ್ವಲ್ಲ, ಆ ರೀತಿ ಆಗ್ಬೋದು. ಸಿಮ್ ಕಂಪ್ನಿಗಳು ಯಾವ ತರ ಆದ್ವು, ಫಸ್ಟ್ ಒಬ್ನೇ ಕಮ್ಮಿ ಕೊಡ್ತಾ ಇದ್ದ, ಹೌದು, ಒಬ್ನೇ ಕಮ್ಮಿ ಕೊಡ್ತಾ ಇದ್ದ, ಇನ್ ಮಿಕ್ಕಿದವರೆಲ್ಲ ಜಾಸ್ತಿ ಕೊಡೋರು. ಏನಿಲ್ಲ, ಅಷ್ಟ್ರು ಸೇರ್ಕೊಂಬಿಟ್ರು, ಎಲ್ರು ಒಂದೇ ರೇಟ್ ಮಾಡ್ಬಿಟ್ರು. ಹಂಗೇನಾರ ಅದೇ ಅಂದ್ರೆ ಇದು ಅದೇ ತರ ಆಗುತ್ತೆ. ಈಗ ಅವ್ನ್ ಕಮ್ಮಿ ಕೊಡ್ತಾವನೆ, ಇವ್ರೆಲ್ಲ ಸ್ವಲ್ಪ ಕೊಡ್ತಾವ್ರೆ. ಈಗ ಏನಾಗುತ್ತೆ ಅಂದ್ರೆ ಇವ್ರುಗಳು ಆ ಕಮ್ಮಿ ಕೊಡೋನ್ ಆ್ಯಪ್ನು ಯೂಸ್ ಮಾಡಿ ಈಗ ಜಾಸ್ತಿ ಕೊಡೋನ್ ಆ್ಯಪ್ ಯೂಸ್ ಮಾಡಿದ್ರೆ ಇವ್ರೆಲ್ಲರೂ ಸೇರ್ಕೊಂಡು ಕನಸು ಕಾಣ್ಬೇಕಾಗತ್ತೆ. ಓ ಯಾವ್ದೋ ಒಂದ್ ಕನಸ್ನಾಗ 20 ರೂಪಾಯಿ ಕೊಡ್ತಾ ಇದ್ರಲ್ಲ ಕ್ಯಾಬ್ಗೆ ಅಂತಂದು ಅದನ್ನ ಕೇಳ್ಬೇಕಾಗತ್ತೆ ಅಷ್ಟೇ. ಇವ್ರುಗಳು ಇನ್ನು ಸ್ವಲ್ಪ ತಲೆ ಓಡಿಸಿ ಆಚೆಗೆ ಬಂದು ಆ ಆ್ಯಪ್ ಬಿಟ್ಟು ಇದನ್ನ ಮಾಡಿದ್ರೆ ಮಾತ್ರ ಕ್ಯಾಬ್ ಅದು ಉಳಿಯುತ್ತೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಅಂದ್ರೆ ಮುಂದೆ 2-3 ವರ್ಷ ಆದ್ಮೇಲೆ ತುಂಬಾ ಕಷ್ಟ ಇದೆ. ಆ ತರ ನಾವು ಅದು ಈ ಮೆಟ್ರೋ ಬರೋದು ಇದು ನೋಡೋದ್ ನೋಡೇ ನಾವುಗಳೇ ಗಾಡಿ ಹಾಕ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಕಷ್ಟ ಇದೆ. ನಾನೇ ಅದಕ್ಕೆ ಹೇಳೋದು, ಸ್ವಂತ ಗಾಡಿ ಹಾಕ್ಬೇಡಿ, ಇನ್ನೊಂದ್ ಸ್ವಲ್ಪ ದಿವಸ ಇದೆ ದುಡ್ಕೊಳ್ಳಿ, ಸೈಡಿ ಸರ್ಕೊಂಬಿಡಿ. ಈಗ ನಾನು ಮುಂದೆ ಅದೇ ಕೇಳೋಣ ಅನ್ಕೊಂಡೆ, ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನಿಮ್ಗೆ ಹತ್ತತ್ರ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ನನಗೆ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಒಂದೂವರೆ ಅಷ್ಟೇ, 1.5 ವರ್ಷ ಇದೆ. ಸೊ ನಾನು ಕೆಲವ್ರು ನೋಡಿದ್ದೀನಿ, ನನ್ನ ಫ್ರೆಂಡ್ ಸರ್ಕಲಲ್ಲಾಗಲಿ ಕೆಲವರು. ಸೊ ಹತ್ತತ್ರ ಒಂದು 5 ವರ್ಷ 4 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಸ್ವಂತ ಗಾಡಿಗೆ ಕೈ ಹಾಕ್ತಾ ಇಲ್ಲ. ಹೌದು ಅಲ್ವಾ? ಏನಕ್ಕೆ ಅಂತ? ಯಾಕಂದ್ರೆ ಈಗ ಹೆಂಗೈತೆ ಅಂದ್ರೆ ಯಾರು ಅಂದ್ರೆ ಈಗ ಹುಡುಗರು ಮೆಂಟಾಲಿಟಿ, ನಾನು ಕಾರ್ ಇಳಿಸ್ತೀನಿ,
ನಾನು ದುಡಿತೀನಿ ಅಂದ್ರೆ ಅವ್ರ ಮೆಂಟಾಲಿಟಿ ತಪ್ಪಿದೆ ಅಂತ ನಾನು ಹೇಳಲ್ಲ, ಬಟ್ ಇಲ್ಲಿ ಏನ್ ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ 5 ವರ್ಷ 4 ವರ್ಷ ಇಂದ ಎಕ್ಸ್ಪೀರಿಯನ್ಸ್ ಇರೋರೇ ಇನ್ನೂ ಸ್ವಂತ ಗಾಡಿಗಳಾಗ್ತಾ ಇಲ್ಲ ಅಲ್ವಾ? ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ಯಾರಾದ್ರೂ ಬಂದು ಸ್ವಂತ ಗಾಡಿ ಆಗ್ಬೇಕು, ಇನ್ನೊಂದ್ ಏನಾಗುತ್ತೆ ಅಂದ್ರೆ ನಮ್ ತರ ಸಾಲಗಳು ಇರಲ್ಲ. ಈಗ ನಮ್ಮ ಒಂದ್ ತಿಂಗಳಿಗೆ ಏನಿಲ್ಲ ಅಂದ್ರೂ 17,000-16,000 ರೂಪಾಯಿ ದುಡ್ಡು ಕಟ್ತಾ ಇರ್ಬೇಕು. ಅದ್ರ ಜೊತೆಗೆ ನಾವೀಗ ಒಂದ್ ಗಾಡಿ ಹಾಕಿದ್ರೆ ಇದು ಒಂದ್ 20,000 ರೂಪಾಯಿ EMI, ಒಟ್ಟು ಸೇರಿ ಒಂದು 36,000. ಮತ್ತಂದ್ರೆ ರೂಮಿಂದ ಒಂದು 4,000 40,000 ರೂಪಾಯಿ ಅದಕ್ಕೆ ಸಪ್ರೇಟ್ ಆಗಿ ಎತ್ತಿಟ್ಟು ಇನ್ನೇನು ಉಳಿಸೋದಿರುತ್ತೆ. ಇದಾದ್ರೆ ಆರಾಮಾಗಿ ಇದು ಕಟ್ಕೊಂತ ಮಾಡ್ಕೊಂತ ಅತ್ತಗತ್ತಾಗ ಆಗುತ್ತೆ. ಅದು ಒಂದೇ ಸರಿಗೆ ಈಗ ಸ್ವಲ್ಪ ಏನಾರ ಆದೆ ಅಂದ್ರೆ ಏನಾರ ಒಂದ್ ಮಾಡ್ಬೋದು. ಈಗ ಎಲ್ಲದು ಸಾಲ ಆದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾವು ಬಿಟ್ಟು ಈಗ ಲೀಸಿಗೆ ಓಡಿಸ್ತೇವೆ. ಬಂದ್ ಹಾಕ್ತೀನಿ ಅನ್ನೋರ್ಗೆ ಸ್ವಂತ ಗಾಡಿ ಹಾಕ್ತೀನಿ ಅಂದ ಸ್ವಂತ ಗಾಡಿ ಹಾಕ್ತೀನಿ ಅಂದವ್ರಿಗೆ ಸ್ವಂತ ಗಾಡಿ ಹಾಕ್ಬಿಡಿ ಅಂತಂದೇ ಹೇಳೋದು. ಯಾಕಂದ್ರೆ ನಾನು ಮೊನ್ನೆ ಒಬ್ರಿಗೆ ಲೀಸಿ ಬೇಕಂತ ಗಾಡಿ ಹಾಕಿದ್ದೆ. ಅವೆಲ್ಲ 24 ಮಾಡಲ್ಲ, ಎಲ್ಲ ತಗೊಂಡ್ಬಿಡೋದು, ಮಾಡಕ್ ಆಗ್ಲಿಲ್ಲನೇ ಗಾಡಿಗಳು ಎಲ್ಲ 24. ಹಂಗಾಗಿ ನಾನು ಸ್ವಂತ ಗಾಡಿಯವ್ರಿಗೆ ಹಾಕ್ಬೇಡಿ ಅಂತಂದೇ ಹೇಳೋದು. ಆಲ್ಮೋಸ್ಟ್ ದುಡಿಯೋ ಕೆಪಾಸಿಟಿ ಆದ್ಮೇಲೆ ಹಾಕ್ರಿ. ಇಲ್ಲಪ್ಪ ನಾನ್ ದುಡಿತೀನಿ, ಇಷ್ಟಲ್ವಾ ಇದಲ್ವಾ ಕ್ಯಾಬಿಂದು ಅಷ್ಟು ಗೊತ್ತಾಗೋವರೆಗೂ ಮಿನಿಮಮ್ ಒಂದ್ 2 ತಿಂಗಳಾರ ಬೇರೆ ಗಾಡಿ ಓಡಿಸಿ ಹಾಕಿದ್ರೆ ಹೊರ್ತು ಸುಮ್ಮನೆ ಬಂದು ಏನೋ ಐಡಿಯಾ ಇಲ್ದಾನೆ ಇದನ್ನ ಕಲಿಬೇಕಂದ್ರೆ 3 ಇಂದ 4 ತಿಂಗಳ ಬೇಕು. ಶಾರ್ಪ್ ಮೈಂಡ್ ಇರೋನ್ಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ಕ್ಯಾಬಿನ್ ಬಗ್ಗೆ ಏನ್ ಮಾಡ್ಬೇಕು, ಯಾವ ಏರಿಯಾಕ್ ಹೋದ್ರೆ ಯಾವ ತರ ಡ್ಯೂಟಿ ಬೀಳ್ತವೆ, ಈ ಏರಿಯಾಕ್ ಬಂದ್ ನಾ ಡ್ರಾಪ್ ಮಾಡಿದೀನಿ, ಇಲ್ಲಿ ಬೀಳ್ತಾವ ಬೀಳಲ್ಲ ಅಂತಲೇ ಮುಂದಕ್ಕೆ ಹೋಗ್ಬೇಕು. ಈ ಏರಿಯಾದಲ್ಲಿ ಈ ಜಾಗದಲ್ಲಿ ಬೀಳ್ತವೆ, ಓಕೆ ನಾನು ನಿಲ್ಬೇಕು. ಅದ್ರಲ್ಲಿ ಈಗ ಪೆಟ್ರೋಲ್ ಗಾಡಿ ಯಾರು ತಗೋಬೇಡಿ. ಪೆಟ್ರೋಲ್ ಗಾಡಿ ತಗೊಂಡೆ ಅಂದ್ರೆ ಆಗದೇ ಇಲ್ಲ. ಪೆಟ್ರೋಲ್ ಗಾಡಿ ಆಗೋದಿಲ್ಲ, ಮಾಡಕ್ ಆಗೋದಿಲ್ಲ. ಡೀಸೆಲ್ ಗಾಡಿ ಇಲ್ಲ CNG ಗಾಡಿ ಆಲ್ಮೋಸ್ಟ್ ಈಗ ತಗೊಳ್ಳಿಲ್ಲ ಅಂದ್ರೆ ಒಳ್ಳೇದು. ನಾವುಗಳೇ ಈಗ ತುಂಬಾ ಕಷ್ಟ ನೋಡಿದಕ್ಕೆ ಸುಮ್ಮನೆ ಇರೋದು. ಈಗ ಇವಾಗ್ಲೇ ಇಷ್ಟು ಹೋರಾಟ ಇದೆ, ಮುಂದೆ ಇದಕ್ಕಿಂತ ಜಾಸ್ತಿ ಆಗುತ್ತೆ. ಮೆಟ್ರೋ ಕಂಪ್ಲೀಟ್ ಆದ್ರೆ ಈಗ ಕಾಂಪಿಟೇಷನ್ ಹೆಂಗಿದೆ ನಿಮ್ ಪ್ರಕಾರ? ಅಂದ್ರೆ ತುಂಬಾ ಡ್ರೈವರ್ಸ್ ಇದಾರೆ ಈಗ. ಇದು ನಮ್ಮ ಡ್ರೈವರ್ಗಳಲ್ಲಿ ಕಾಂಪಿಟೇಷನ್ ಬರೋದಿಲ್ಲ. ಆ ಡ್ರೈವರ್ ದುಡಿತಿದ್ರೆ ನಾವು ಕಾಂಪಿಟೇಷನ್ ಬರೋದಿಲ್ಲ. ಇದರಲ್ಲಿ ಬುದ್ಧಿವಂತಿಕೆ ಅಂದ್ರೆ ಇದು ಕಾಂಪಿಟೇಷನ್ ಯಾರಿಗೆ ಅಂದ್ರೆ ಆ್ಯಪ್ಗಳಿಗೆ ಕಾಂಪಿಟೇಷನ್. ಆ್ಯಪ್ಗಳು ಕಾಂಪಿಟೇಷನ್ ಮಾಡ್ತಾ ಇದಾವೆ. ಈಗ ನಮ್ಮ ಡ್ರೈವರ್ಗಳು ಬುದ್ಧಿವಂತಿಕೆಯಿಂದ ಅದು ಅವ್ರವ್ರ ಬುದ್ಧಿ ಅವ್ರವ್ರ ಎನರ್ಜಿ. ಅವನ ಎಷ್ಟು ಎಫರ್ಟ್ ಆಗಿ ದುಡಿತಾನೋ ಅಷ್ಟೇ. ನಾನಾದ್ರೂ ಮಾಡ್ತೀನಿ. ನಾನು ಮಾಡೋ ಅರ್ನಿಂಗ್ಸ್ ಕೆಲವೊಬ್ರಿಗೆ ಮಾಡಕ್ಕಾಗಲ್ಲ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನಂತರ ಮಾಡಿದ್ರೆ ಪೇಷಂಟೇ ಆಗ್ಬೇಕು. ಯಾಕಂದ್ರೆ ನಾನು 16 ರಿಂದ 18 ಅವರ್ ಕೊಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ. ಒಟ್ಟು 1 ಡೇಗೆ ನಾನು 16 ರಿಂದ 18 ಕೊಡ್ತೀನಿ. ನಾನ್ ಸ್ಟಾಪ್ ಆಗಿರೋ ಹೊಡಿತೀನಿ. ನನ್ನ ಆಸೆ ಏನಪ್ಪಾ ಅಂದ್ರೆ ಲೈಫ್ ಲಾಂಗ್ ಇದನ್ನ ಮಾಡಬಾರ್ದು. ಮ್ಯಾಕ್ಸಿಮಮ್ ಇನ್ನೊಂದು 2 years ಅಲ್ಲಿ ನಾನು ಬದಲಾಗ್ಬೇಕು, ಬೇರೆ ಸ್ಟೆಪ್ಪಿಗೆ ಹೋಗ್ಬೇಕು ಅನ್ನೋದಷ್ಟೇ ಮಾಡ್ತೇನೆ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ನೀವು? ಮುಂದೆ ಏನಿಲ್ಲ, ಊರ್ ಕಡೆ ಜಮೀನೆಲ್ಲ ಬಿಟ್ಟು ಇಲ್ಲಿ ಬಂದು ದುಡಿಯೋಣ ಅಂತಿದ್ದಾರೆ. ನೀವು ಜಮೀನು ಬಿಟ್ಟು ಊರಿಗೆ ಹೋಗ್ತೀನಿ ಅಂತ. ನನ್ ಜಮೀನೇ ಇಲ್ಲ, ಅದಕ್ಕೆ ಬಂದಿರೋದು. ನಾನು ಜಮೀನ್ ಇದ್ರೆ ನಾನು ಇಲ್ಲಿ ಬರ್ತಿದ್ದಿಲ್ಲ. ನನ್ನ ಆಸೆ ಅದೇ, 1 ಎಕರೆ ಜಮೀನ್ ತಗೊಂಡು ಊರಲ್ಲಿ ಸೆಟ್ಲ್ ಆಗ್ಬೇಕು. ಯಾಕಂದ್ರೆ ಈಗ ಎಲ್ಲರೂ ಊರು ಬಿಟ್ಟು ಇಲ್ಲಿಗೆ ಬರ್ತಾ ಇದಾರೆ. ಈಗ ನಿಮ್ಗೆ ಗೊತ್ತಿದೆ ತುಂಬಾ, ನೀವು ಯೂಟ್ಯೂಬ್ ಮಾಡ್ತಿದ್ದೀರಾ ಅಂದ್ಮೇಲೆ ನಿಮ್ಗೆ ಎಷ್ಟೊಂದು ಮೆಸೇಜ್ ಬರ್ತಾ ಇತ್ತು. ನಾನು ಈ ತರ ಅದೇ ಮೆಸೇಜ್ಗೆ ನಾನು ಸ್ವಲ್ಪ ಯೂಟ್ಯೂಬ್ ಮಾಡೋದು ನಿಲ್ಸಿದ್ದು. ಈಗ ಸ್ವಲ್ಪ ತಿಳುವಳಿಕೆ ಇದ್ದವ್ರಿಗೆ ಹೇಳ್ಬೋದು, ಕರೆಕ್ಟಾಗಿ 18 ರಿಂದ 20 ವರ್ಷ ಡ್ರೈವಿಂಗ್ ಲೈಸೆನ್ಸ್ ಬಂದು 6 ತಿಂಗಳಾಗಿದೆ, 3 ತಿಂಗಳಾಗಿದೆ ಬರ್ತೀನಿ ಅಂದ್ರೆ ಅವ್ರಿಗೆ. ಅದಕ್ಕೆ ನಾನು ಆಗ್ಲೇ ಅದೇ ಕೇಳಿದ್ ನಿಮ್ಗೆ. ನಮಗೂ ತುಂಬಾ ಜನ ಅದನ್ನೇ ಕೇಳೋದು. ಈಗ DL ತಂದು ಒಂದೊಂದ್ ಸ್ವಲ್ಪ ದಿವಸ ಆಗಿರುತ್ತೆ, ಕಾರ್ ಆಗ್ಬೇಕು ಅಂತ. 2 ಲಕ್ಷ ರೂಪಾಯಿ ಅಂದ್ರೆ ಮನೆ ಕಡೆಯಿಂದ ಸಾಲಾಗಿಲ್ಲ ಹೆಂಗಾರ ಮಾಡಿ ತಗೊಂಡ್ಬಂದ್ಬಿಡ್ತಾರೆ. ಅದೇ ನಾನು ನಿಮ್ಮನ್ನ ಕೇಳಿದ್ದು. ಯಾಕಂದ್ರೆ ಈಗ 2 ಲಕ್ಷ ಮನೆಯಲ್ಲಿ ಸತಾಯಿಸ್ತಾರೆ. ಅಪ್ಪ ನನಗ್ ಬೇಕು, ನಾನು ಬೆಂಗಳೂರಿಗೆ ಹೋಗ್ತೀನಿ, ನಾನು ದುಡಿತೀನಿ, ಯೂಟ್ಯೂಬ್ ಅಲ್ಲಿ ಅಷ್ಟ್ ಮಾಡಿದಾರೆ ಅಂತ ಸತಾಯಿಸ್ಬಿಟ್ಟು ಕಾರ್ಗಳು ಹಾಕೊಂಡ್ಬಿಡ್ತಾರೆ ಸ್ವಂತ. ಬಟ್ ಅದ್ರ ಹಿಂದೆ ಕಷ್ಟ ಏನಂತ ಅದಕ್ಕೆ ನಿಮ್ಮನ್ನ ಕೇಳಿದ್ ನಾನು. ಅದೇ ನಾನೇನ್ ಹೇಳ್ತೇನೆ ಅಂದ್ರೆ, ಇನ್ನೂ ಒಂದು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ನೋಡಿ ನಮ್ಮನ್ನ ನೋಡಿ ಗಾಡಿ ಹಾಕ್ಬಿಡಿ. ಯಾಕಂದ್ರೆ ನಾವು ದುಡ್ದಾಗ ನಿಮ್ ಕೈಲಿ ದುಡಿಯಕ. ಯಾಕಂದ್ರೆ ನಮ್ ಕಡೆಯಿಂದ ಏನ್ ಗೊತ್ತಾ, ಈ ಏರಿಯಾಕ್ ಬಂದಿದೀನಿ, ಯಾವ ತರ ಡ್ಯೂಟಿ ಮಾಡ್ಬೇಕು ಅಷ್ಟೇ ನೋಡ್ಬೇಕು. ಈಗ ಒಬ್ಬ ಎಲ್ರು ಗೆದ್ದೆತ್ತಿನ ಬಾಲನೇ ಹಿಡಿಯೋದು. ಒಬ್ಬ ಯೂಟ್ಯೂಬ್ ಮಾಡ್ತಾನೆ, ಏನೋ ಒಂದ್ ಮಾಡ್ತಾನೆ, ಇಷ್ಟು ಜನ ಅವನಿಗೆ ನೋಡ್ತಾರೆ,
ಅಂದ್ರೆ ಏನೋ ಒಂದು ಅವನು ಮಾಡ್ತಾ ಇದ್ದಾನೆ ಅಂತಂದ್ರೆ ನೋಡೋದು. ಎಲ್ರೂ ಮಾಡಕ್ಕಾಗಲ್ಲ. ಈಗ ನೋಡಿ, ಈಗ ಯಾವ್ದೋ ನೀನು ಯೂಟ್ಯೂಬ್ ಮಾಡ್ತಾ ಇದೆ ಅನ್ಕೊಳ್ಳಿ, ನಾವು ಮಾಡೋ ಉದ್ದೇಶ ಏನು, 10 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಯಂದು ಯಾವ್ದೋ ಏರಿಯಾದಲ್ಲಿ ಕಣ್ಣೀರ್ ಹಾಕ್ತಾ ಕೂರ್ಬಾರ್ದು. ಅವ್ರಿಗೆ ಈ ತರ ಮಾಡಿದ್ರೆ ನಿಮ್ ಗಾಡಿಲಿ ನೀವು ದುಡಿಬಹುದು, ನಮ್ ಕನ್ನಡಿಗರು ದುಡಿಬಹುದು. ಅವರು ಬೇಜಾರ್ ಮಾಡ್ಕೊಂಡು ನಾವು ಪಟ್ಟ ಕಷ್ಟ ಇರ್ತವ್ ನೋಡಿ, ಸ್ಟಾರ್ಟಿಂಗ್ ನಾವು ಪಟ್ಟ ಆ ಕಷ್ಟ ಪಡಬಾರ್ದು ಅನ್ನೋದು ನಾವು ಯೂಟ್ಯೂಬ್ ಮಾಡೋದು. ಯಾರು ಹೊಸ ಗಾಡಿ ಹಾಕ್ಬೇಡ ಅಂತಂದು ಹೇಳೋದು. ನಾನು ಇನ್ನೊಂದು ಹೇಳೋದಂದ್ರೆ, ನಮ್ಮನ್ನ ನೋಡಿ ಮೊದ್ಲೇ ಹಾಕ್ಬೇಡಿ. ಯಾಕಂದ್ರೆ ಒಬ್ಬ ಡ್ರೈವರ್ಗಿಂತ, ನಾನು ಇದನ್ನ ಹೆಮ್ಮೆಯಿಂದ ಹೇಳ್ಕೊಂತ ಇಲ್ಲ, ಒಬ್ಬ ಡ್ರೈವರ್ಗೆ 100% ಎನರ್ಜಿ ಇದೆ ಅಂದ್ರೆ, ಕೆಪಾಸಿಟಿ ಇದೆ ಅಂದ್ರೆ ನನಗೆ 150 ಇದೆ. ಯಾಕಂದ್ರೆ ಇದು ಹೊಸದಾಗಿ ಗಾಡಿ ಹಾಕ್ತಾರಲ್ಲ ಅವ್ರಿಗೆ ಹೇಳೋದು, ನನ್ನನ್ನು ನೋಡಿ ಗಾಡಿ ಹಾಕ್ಬೇಡಿ. ಯಾಕಂದ್ರೆ ಈಗ ಹಳಬರಿಗೆ ಹೇಳಂಗಿಲ್ಲ ಮತ್ತೆ 150 ಇದೆ ಅಂದ್ರೆ, ಮತ್ತೆ ಅವರು ಏನೋ ಹಂಗೇನಿಲ್ಲ, ಹೊಸಬರಿಗೆ ಹೇಳ್ತಾ ಇರೋದು. ನಾವು ಅಂದ್ರೆ ಗಾಬರಿ ಆಗ್ಬಿಟ್ಟು ಏನ್ ಹೆವಿ ವರ್ಕೌಟ್ ಮಾಡ್ತಾ ಇರೋದು. ಹೆವಿ ಅಂದ್ರೆ ಹೆಂಗಂದ್ರೆ ಈಗ 18 ಅವರ್ ಮಾಡಿದೆ ಅಂದ್ರೆ ಎಲ್ರಿಗೂ ಪೇಷಂಟ್ ಆಗ್ಬೇಕು. ಹಂಗಾಗಿ ಈಗ ಆತರ ನೀವೆಲ್ಲ ಮಾಡಕ್ ಹೋಗ್ಬಿಡ್ರಿ. ನಾರ್ಮಲ್ ಆಗಿ ಮ್ಯಾಕ್ಸಿಮಮ್ ಒಂದು 12ರಿಂದ 13 ಅವರ್ ಕೆಲಸ ಮಾಡ್ಬೇಕು, ಆರಾಮ ಫ್ಯಾಮಿಲಿ ಜೊತೆಗೆ ಇರ್ಬೇಕು, ಆ ತರ ಕೆಲಸ ಮಾಡಿ. ಬಟ್ ಈಗೆಲ್ಲ ದುಡ್ಡಿಂದೇ ಓಡ್ತಾ ಇರೋದ್ರಿಂದ ಎಲ್ಲರೂ ಎಲ್ಲ ನೋಡಲ್ಲ, ಹೆಲ್ತ್ ಅದೆಲ್ಲ ನೋಡಲ್ಲ, ಈಗ ದುಡ್ಡು ಬೇಕಷ್ಟೇ. ಅದೇ ಎಲ್ರಿಗೂ ನಮ್ ತರ ಮಾಡಕ್ಕಾಗಲ್ಲ. ನಿಮ್ ನಮ್ಮನ್ನ ನೋಡಿ ಗಾಡಿ ಹಾಕ್ಬೇಡಿ. ನಮ್ ಕಡೆಯಿಂದ ನೀವ್ ಏನ್ ತಿಳ್ಕೊಬೇಕಂದ್ರೆ, ಎಲ್ಲಿ ಹೋದ್ರೆ ಯಾವ ತರ ಡ್ಯೂಟಿ ಬೀಳುತ್ತೆ ಅದಷ್ಟೇ ನಮ್ ಕಡೆಯಿಂದ ಸೆಲ್ಸ್. ಓಕೆ ಬ್ರೋ, ಥ್ಯಾಂಕ್ ಯು ಸ್ನೇಹಿತರೆ. ಸೊ ಇದು ಈ ವಿಡಿಯೋ ಆಗಿತ್ತು. ಸೊ ಏನಪ್ಪ ಅಂದರೆ, ಇದು ಬೆಂಗಳೂರಲ್ಲಿ ಡ್ರೈವರ್ ಲೈಫ್ ಅಂದರೆ ಈ ಥರ ಇರ್ತದೆ. ಅಷ್ಟೊಂದು ಈಸಿ ಇರಲ್ಲ, ಯಾವುದೇ ಕೆಲಸ ಇದ್ದರೆ ಅಷ್ಟೊಂದು ಈಸಿ ಇರಲ್ಲ. ಒಂದು ದಿನಕ್ಕೆ 16 ಅವರ್ ಡ್ಯೂಟಿ ಮಾಡೋದಂದರೆ ಅದು ಎಷ್ಟು ಕಷ್ಟ ಅಂತ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಇವ್ರ ಚಾನಲಲ್ಲಿ ಇದ್ದಾವೆ ಆ ವಿಡಿಯೋಸು, ಹೋಗಿ ನೋಡಿ. ಓಕೆನಾ, ಹಾವೇರಿ ಡ್ರೈವಿಂಗ್ ಲವರ್ ಅಲ್ವಾ? ಸೊ ಚಾನಲ್ ಲಿಂಕ್ನು ಹಾಕಿರ್ತೀನಿ. ಸೊ ಕೆಲವ್ರಿಗೆಲ್ಲ ಗೊತ್ತಿದೆ, ಲಾಸ್ಟ್ ವಿಡಿಯೋದಲ್ಲೆಲ್ಲ ತುಂಬ ಜನ ಇಷ್ಟಪಟ್ಟಿದ್ರು ಇವ್ರ ಡೈಲಾಗ್ಗೆ, ಫೇಮಸ್ ಇದೆ. ಸೊ ಇದು ಈ ವಿಡಿಯೋ, ಡ್ರೈವರ್ ಲೈಫ್ ಹಿಂಗಿರುತ್ತೆ ಅಂತ ತೋರಿಸೋದೇ ಈ ವಿಡಿಯೋ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೇನಾದರೂ ಇದ್ರ ಬಗ್ಗೆ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.